ನಾನು ಆಫೀಸಿಂದ ಬಂದು ಮಲಗಿಬಿಟ್ಟಿದೆ. ಸೊ ಇವಾಗ ಹಾಗಾಗಿ ಲೇಟ್ ನೈಟ್ ನಿದ್ದೆ ಬರ್ತಾಯಿಲ್ಲ. ಸೊ ಹೆಂಗೋ ಕೈಫಿಗೂ ನಿದ್ದೆ ಬರ್ತಾ ಇರಲಿಲ್ಲ ಅಂತ ಏನಾದರೂ ಏನಾದರೂ ಮಾಡೋಣ ಅಂತೇಳಿ ಲೇಟ್ ನೈಟ್ ಝೆಪ್ಟೋಲಿ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ವಿ. ಸೊ ಹಂಗಾಗಿ ಏನೋ ಗುಡ್ ನೈಟ್ ಬೇಕಿತ್ತಂತೆ. ಗುಡ್ ನೈಟ್ ನೋಡಿದ್ರೆ ಗುಡ್ ನೈಟ್ ಇರಲಿಲ್ಲ. ಝೆಪ್ಟೋಲಿ ಮಾರ್ಟಿನ್ ಇದೆ, ಇದು ತುಂಬ ಸೊಳ್ಳೆ ಆಗಿಬಿಟ್ಟಿದೆ. ಒಂದೊಂದು ರೂಮಿಗೆ ಒಂದೊಂದು ಬೇಕು, ಹಾಗಾಗಿದೆ. ಹಾಗಾಗಿ ಬನ್ನಿ, ಈ ಕೆಟ್ಟ ಬುದ್ಧಿ ಯಾವಾಗ ಬಿಡೋದಂತ ಗೊತ್ತಿಲ್ಲ. ನಾನು ನೈಟ್ ಯಾವಾಗ ಬೇಗ ಮಲಗ್ತೀನಿ, ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಂತ ನಮ್ಮ ಮನೇಲೆಲ್ಲ ಅದೇ ಬೈದಿ ಅವರೇ ಹೋಗಿ ಮಲ್ಕೊಂಡ್ರು. ಸೊ ಇವಾಗ ನಾವೇನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ ಹಾಲು ಅರಿಶಿಣ ಪುಡಿ, ಯಾಕಂದರೆ ನಮಗೆ ಲೈಟಾಗಿ ಕಫ ಆಗಿಬಿಟ್ಟಿದೆ. ಇವಾಗ ಕ್ಲೈಮೇಟು ಹಾಗೆ ಇದೆ, ಹಾಗಾಗಿ ಇವಾಗ ಇವಾಗ ಮಾಡ್ತಾ ಇರೋದು ಹಾಲು ಪುಡಿ, ಕರಿಮೆಣಸು, ಅರಿಶಿಣ ಪುಡಿ, ಹಾಲು ಮತ್ತು ಇದೆಲ್ಲ ಹಾಕಿ ಮಾಡ್ಕೊಂಡು ಬನ್ನಿ. ಜಸ್ಟ್ ಗೋ. ಸೊ ರಾತ್ರಿ 2 ಗಂಟೆ, ರಾತ್ರಿ 2 ಗಂಟೆ ಸಮಯ 2 ಗಂಟೆ. ಬಿಗ್ ಬಾಸ್ ಮನೆಯಲ್ಲಿ ಅಲ್ಲ, ನೇರವಾಗಿ ನಮ್ಮ ಮನೆ. ಸೊ ನಾನು ಇವಾಗ ನೋಡಿ ಅದೇ ಹಾಲು ಮತ್ತು ಅರಿಶಿಣ ಪುಡಿ ಹಾಕಿ ಕೈಫ್ ಮಾಡಿಕೊಟ್ಟಿದ್ದು ಕುಡಿತಾ ಇದ್ದೀನಿ. ಲಿಪ್ಸ್ಟಿಕ್ ಏನು ತೆಗ್ದಿಲ್ಲ, ಆಫೀಸಿಂದ ಬಂದಿದ್ದೆ, ಡೈರೆಕ್ಟ್ ಮಲಗಿದೆ. ಸೊ ಹಂಗಾಗಿ ಎಲ್ಲ ಅದೇ ಗೆಟಪ್ಪಲ್ಲಿದ್ದೀನಿ. ಸೊ ಡೋಂಟ್ ವರಿ, ನಾನು ಎಲ್ಲ ಮೇಕಪ್ ತೆಗ್ದು ಮಲಗೋದೆ. ಯಾಕಂದರೆ ಇಲ್ಲಾಂದರೆ ನನಗೆ ಲಿಪ್ಸ್ಟಿಕ್ ಎಲ್ಲ ಇದ್ದರೆ ನೈಟ್ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಏನು ಮಾಡ್ತಾ ಇರೋದು ಕೈಫ್ ಗುಡ್ ನೈಟ್ ಹಾಕ್ತಾ ಇರೋದು. ಸೊಳ್ಳೆ ಯಾಕೋ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆ ಸೊಳ್ಳೆ ಅಲ್ಲ, ಕೈಫ್ ಸೊಳ್ಳೆ ಅಲ್ಲ ರಿಯಲ್ ಸೊಳ್ಳೆ. ಸೊ ನಮ್ಮ ಮನೇಲಿ ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ಅದಕ್ಕೆ ಜೋರಾಗಿ ಮಾತಾಡೋಕ್ಕೆ ಆಗಲ್ಲ. ಜೋರಾಗಿ ಮಾತಾಡಿದರೆ ಎಲ್ಲರೂ ಬಂದು ಇನ್ನೂ ಮಲಗಿಲ್ಲ ನೀನು ಹಾಗೆ ಅಂತ. ಸೊ ಬಟ್ ಇದು ಒಳ್ಳೆ ಬುದ್ಧಿ ಅಲ್ಲ, ನನಗೆ ಗೊತ್ತು. ಐ ಆಮ್ ನಾಟ್ ಅ ಡೇ ಪರ್ಸನ್, ಐ ಆಮ್ ನಾಟ್ ಅ ಡೇ ಪರ್ಸನ್, ಐ ಆಮ್ ಅ ನೈಟ್ ಪರ್ಸನ್ ಅಂತಾರಲ್ಲ ಹಾಗೆ. ಬಟ್ ಆಫೀಸಲ್ಲಿ ಹೋಗಿ ನಾಳೆ ಒಂದೊಂದು ದಿನ ಏನಾಗ್ಬಿಡುತ್ತೆ ಅಂದರೆ ನಿದ್ದೆ ಹಿಂಗೆ ಆಗ್ತಾ ಇರುತ್ತೆ. ಅದು ನಮ್ಮ ಮ್ಯಾನೇಜರ್ ಇರೋ ಟೈಮಲ್ಲಿ ಹೆಂಗಿದ್ರೆ ಬಂಪರ್ ಬಹುಮಾನ. ಹಾಗಾಗಿ ಕೈ ಓಪನ್ ಕರ ಹಿಂಗ ಶುಗರ್ ಹಾಕಿದ್ದು. ಐ ಡೋಂಟ್ ಲೈಕ್ ಟು ಡ್ರಿಂಕ್ ಶುಗರ್ ಹಾಕ್ಬಿಟ್ಟಿದ್ದಾನೆ. ನನಗೆ ಶುಗರ್ ಇಷ್ಟ ಆಗಲ್ಲ. ಶುಗರ್ ಇಲ್ಲಾಂದರೆ ನನಗೆ ಶುಗರ್ ಇಷ್ಟ ಆಗಲ್ಲ. ಶುಗರ್ ಹಾಕಲೇಬಾರ್ದು ಅದಕ್ಕೆ. ನನಗೇನೋ ತುಂಬ ಒಂಥರ ಸ್ವೀಟ್ ಥರ ಕಾಣುತ್ತೆ. ಬಟ್ ಎನಿ ಹೌ ವೇಸ್ಟ್ ಆಗಿಬಿಡುತ್ತೆ, ಏನು ಮಾಡೋದು. ಕೈಫಿಂದ ಏನು ಪ್ಲಾನ್ ಇನ್ನು ಮಲಗೋದು ಮಾಡೋಣ. ಮೇಕಪ್ ಆಯಿತಾ, ಗೆಟ್ ರೆಡಿ ವಿತ್ ಮೀ ತುಂಬ ನೋಡಿದ್ದೀವಿ. ನಾನು ಇವಾಗ ಮೇಕಪ್ ರಿಮೂವ್ ಮಾಡೋಂತ ತೋರಿಸ್ತೀನಿ, ಏನು ತೋರಿಸಲ್ಲ ನೋಡಿ. ನಮ್ಮ ಹತ್ರ ತುಂಬ ಕಾಣ್ತಾ ಇದೆ, ಇದು ಮಾರ್ಸೊಂದು ವೆಟ್ ಟಿಶ್ಯೂ ಇದೆ. ಇದು ಯಾವಾಗ ಯೂಸ್ ಮಾಡಬೇಕಂದ್ರೆ, ನೀವು ಈ ಮುಖ ತೊಳಿಯೋಕ್ಕೆ ಯಾವಾಗ ಇಂಟ್ರೆಸ್ಟ್ ಇರೋಲ್ಲ, ನಂತರ ನಿಮ್ಗೆ ಯಾವಾಗ ಬೇಜಾರಾಗುತ್ತೆ ಯಾರು ಮುಖ ತೊಳಿತಾರೆ ಅಂತ, ಆವಾಗ ಇದು ಯೂಸ್ ಮಾಡ್ಬೋದು. ನಾನು ಯೂಶ್ವಲಿ ಮುಖ ತೊಳಿತೀನಿ, ಆ ಥರ ಏನು ಗಲೀಜಲ್ಲ ಮುಖ ತೊಳೆದೆ. ಬಟ್ ಸಮಟೈಮ್ಸ್ ತುಂಬ ಬೇಜಾರಾಗತ್ತೆ, ಯಾರು ತೆಗಿತಾರೆ ಯಾರು ವಾಶ್ ಮಾಡ್ತಾರೆ ಅಂತ ಫೀಲ್ ಆಗುತ್ತೆ ಅಲ್ವಾ. ಚಳಿ ಇರೋ ಟೈಮಲ್ಲಿ, ಅದರ ಟೈಮಲ್ಲಿ ಈ ಥರ ಮಾಡಬಾರ್ದು. ಸೊ ವೆಟ್ ಟಿಶ್ಯೂ ನಾನು ತಗೊಂಡಿದ್ದೀನಿ. ಇದು ಮೇಕಪ್ ರಿಮೂವರ್ ವೈಪ್ಸ್. ಓಕೆ, ಇದರಲ್ಲಿ ಸೊ ಫಸ್ಟ್ ನೋಡಿ, ನನ್ನ ಕಾಜಲ್ ಇಲ್ಲಿಂದ ತನಕ, ನನ್ನ ಕಾಜಲ್ ಎಷ್ಟು ಯಾವುದಾದ್ರೂ ಹಾಕಿ ಸ್ಪ್ರೆಡ್ ಆಗಿರುತ್ತೆ. ಆಲ್ರೆಡಿ ನನ್ನ ಡಾರ್ಕ್ ಸರ್ಕಲ್ ಬೇಜಾನಿದೆ. ನನ್ನ ಕಾಜಲ್ ಯಾವಾಗಾದರೂ ಹಾಕ್ತೀನಿ. ಕಾಜಲ್ ಹಾಕಿದ್ರೆ ನಾನು ತುಂಬ ಚೆನ್ನಾಗಿ ಕಾಣ್ತೀನಿ. ಬಟ್ ಕಾಜಲ್ಗೆ ನನ್ನ ಇಷ್ಟ ಇಲ್ಲ, ನನಗೆ ತುಂಬ ಕಾಜಲ್ ಇಷ್ಟ. ಕಾಜಲ್ ಹಾಕಿದ ತಕ್ಷಣ ಫುಲ್ ಆಲ್ರೆಡಿ ನನ್ನ ಡಾರ್ಕ್ ಸರ್ಕಲ್ ನೋಡಿ ಬೇಜಾನಿದೆ. ಇನ್ನು ಕಾಜಲ್ ಹಾಕಿದ ತಕ್ಷಣ ಇಲ್ಲಿಂದ ಬಂದುಬಿಡುತ್ತೆ. ಸೊ ಬೆಟರ್ ಕಾಜಲ್ ಹಾಕಬಾರ್ದು ಅಂತ ಫೀಲ್ ಮಾಡ್ತೀನಿ. ನಾನು ಕಾಜಲ್ ಹಾಕಿಲ್ಲ ಅಂದರೆ ನಾನು ಆಫೀಸಲ್ಲಿ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಯಾಕೆ ಹುಷಾರಿಲ್ವ ನಿನಗೆ, ಒಂಥರ ಕಣ್ಣಿದೆಯಲ್ಲ ಹಾಗೆ ಹಿಂಗೆ ಅಂತ ಹೇಳಿ. ಓಕೆ, ನಾನಿದು ತುಂಬ
ಲಾಂಗ್ ಲಾಸ್ಟಿಂಗ್ ಕಾಜಲ್ ಹಾಕಿರೋದು, ಹಂಗಾಗಿ ಬೇಗ ತೆಗಿಯೋಕ್ಕಾಗ್ತಲ್ಲ, ಅದಕ್ಕೆ ಪಿಂಪಲ್ ಆಗಿಬಿಟ್ಟಿದೆ ಮನೆ. ಅದೇನು ಮಾಡೋದು ಆಗ್ತಾನೆ ಇರುತ್ತೆ. ಆಮೇಲೆ ಇವಾಗ ಫೈನಲಿ ಲಿಪ್ಸ್ಟಿಕ್ ತೆಗಿಯೋಣ. ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ನೋಡಿ, ಸಕ್ಕತ್ತಾಗಿದೆ. ಬೆಳಗ್ಗೆ ಹಾಕಿದ್ದು ಇಷ್ಟವರೆಗೂ ಇದೆ ಲಿಪ್ಸ್ಟಿಕ್, ನಾಟ್ ಬ್ಯಾಡ್. ನಾವೇನಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಯಾರಾದರೂ ಒಬ್ಬರು ತೊಗೊತಾರೆ, ಅವರಿಗೆ ನಾವು ಪ್ರಾಡಕ್ಟ್ ರಿವ್ಯೂ ನಾವು ಹೆಂಗೆ ತೊಗೊಳ್ತೀವಿ ಅಂದರೆ ಹೆಂಗೆ ಇದು ಬಾಳಿಕೆ ಇರತ್ತಾ ಏನಂತ ಹೇಳಿ, ನಮ್ದು ಯಾರಾದರೂ ಒಬ್ಬರು ಫ್ರೆಂಡ್ಸ್ ಇಲ್ಲ ನಮ್ಮ ಕಲೀಗ್ ಯಾರಾದರೂ ಒಬ್ಬರು ತೊಗೊಳ್ತಾರೆ, ನಾವು ಅವ್ರ ಹತ್ರ ಕೇಳ್ತೀವಿ ಯಾವ ಶೇಡ್ ಇದು ಏನಿದು ಅಂತ, ಶೇರ್ ಮಾಡು ಲಿಂಕ್ ಅಂತ. ಆಮೇಲೆ ಲಾಂಗ್ ಲಾಸ್ಟಿಂಗ್ ಇದೆಯಾ ಅಂತ ಹೇಳಿ ಅಲ್ಲೇ ಬಹುಮಾನ ಥರ ಅವ್ರದ್ದೇ ಲಿಪ್ಸ್ಟಿಕ್ ಇಸ್ಕೊಂಡು ನಾವು ಅಲ್ಲೇ ಟ್ರಯಲ್ ಮಾಡ್ಕೊತೀವಿ. ಅವ್ರದ್ದು ಇಸ್ಕೊಂಡು ಸೊ ಅವ್ರದ್ದು ಲಿಪ್ಸ್ಟಿಕ್ ತೊಗೊಂಡು ನಾವು ಅವ್ರದ್ದೇ ಏನು ಹೇಳಿ ಅಲ್ಲೇ ನೋಡ್ಕೊತೀವಿ ನಮಗೆ ಮ್ಯಾಚ್ ಆಗುತ್ತೆ ಕಲರ್ ಇಲ್ಲ ಅಂತ. ಸಮ್ಟೈಮ್ಸ್ ನನಗೆ ನನ್ನ ಟೋನಿಗೆ ಮ್ಯಾಚ್ ಆಗುತ್ತೆ, ಸಮ್ಟೈಮ್ಸ್ ನನ್ನ ಕಲೀಗ್ಸಿಗೆ ಮ್ಯಾಚ್ ಆಗುತ್ತೆ. ಪಿಂಪಲ್ಸ್ ಅದು ಇದೆ ಅಂತ ಇದೆ, ಬಟ್ ಮೇಕಪ್ ಇಲ್ಲ ಅಂದ್ರೂ ಚೆನ್ನಾಗಿದ್ದೀನಿ. ಸ್ವಲ್ಪ ಅಲ್ಲ, ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಗಾಡ್. ದೇವರೇ ಎಷ್ಟು ಚೆನ್ನಾಗಿಟ್ಟಿದೆಯಾ ಅಂತ ಹೇಳಿ. ನಿಮಗೆ ದೇವ್ರು ಹೆಂಗೆ ಮಾಡಿದ್ದಾರೆ ಎಲ್ಲ ಥ್ಯಾಂಕ್ ಯು ಅಂತ ದೇವರಿಗೆ ಹೇಳ್ತಾನೆ ಇರಬೇಕು, ಹೇಳಬೇಕು ಯಾವಾಗಲೂ. ಬಟ್ ಕಲರ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಓಕೆ. ನಾನು ತುಂಬ ಜನ ಹೇಳ್ತಾರೆ ಎಷ್ಟು ಕಲರ್ ಇದೆ ಅದರಲ್ಲೇ ತಂದು ನೀನು ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿ. ನನ್ನ ಮನಸ್ಸಿಡಕ್ಕೆ ಹೇಳ್ತಾರೆ, ಇಲ್ಲ ನನ್ನ ಖುಷಿ ಪಡೋಕ್ಕೆ ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅದರಲ್ಲಿ ನಾನು ಕೇಳಿ ನಾನು ತುಂಬ ಖುಷಿ ಪಡೆ, ಹೌದಾ ಆ ಥರ ನಾನು ಕಾಣ್ತೀನ ನೋಡಿ ಅಂತ ಹೇಳಿ. ನೋಡಿ ಇವಾಗ ಮೇಕಪ್ ನಾನು ರಿಮೂವ್ ಮಾಡಾಯಿತು. ನಾನು ಇವಾಗ ಬೇಕಾದರೆ ವಾಶ್ ಮಾಡ್ಬೋದು, ಇಲ್ಲ ವಾಶ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಮೇಕಪ್ ಅಂತೂ ಇಟ್ಟು ಮಲಗಿಲ್ಲ. ಒಂದೊಂದು ಸತಿ ನಾನು ಹಾಗೆ ಮೇಕಪ್ ಇದ್ರೂ ಮಲಗಿಬಿಡ್ತೀನಿ, ತುಂಬ ಟೈರ್ಡ್ ಆಗಿರೋ ಟೈಮಲ್ಲಿ, ಇಲ್ಲ ಹೆಡ್ಡೇಕ್ ಅದು ಇದು ಅಂತ ಹೇಳಿ. ಬಟ್ ಹಂಗೆ ಮಾಡಬಾರ್ದು, ಸ್ಕಿನ್ ಹಾಳಾಗಿಬಿಡುತ್ತೆ. ಸ್ಕಿನ್ ರೂಟೀನ್ ನಾವು ಆಯಿಲಿಂಗ್ ಎಲ್ಲ ಹೆಲ್ತಿಂದ ಇದು ಮಾಡ್ತೀವಿ, ಅದೇ ಥರ ಸ್ಕಿನ್ನಿಂದ ಮಾಡಬೇಕು. ಬಟ್ ಸಮ್ಟೈಮ್ಸ್ ಒಂದೊಂದು ಸತಿ ಬೇಜಾರಾಗಿಬಿಡುತ್ತೆ, ಉದಾಸೀನ ಆಗುತ್ತೆ ಅಲ್ಲ, ಆವಾಗ ಈ ಥರ ಮಾಡ್ಬೋದು. ನೋಡಿ ಚೆನ್ನಾಗಿ ಕಾಣ್ತಿದೆ. ಸೊ ಇವಾಗ ಮಲ್ಗೋ ಟೈಮ್ ಆಯಿತು, ಮಲ್ಗೋಣ. ಮೇಕಪ್ ಎಲ್ಲ ತೆಗೆದಾಯಿತು. ಸೊ ಬೆಟರ್ ಇವಾಗ ಮಲಗಿಲ್ಲ ಅಂದರೆ ನಾಳೆ ಆಫೀಸಲ್ಲಿ ಹೋಗಿ ಮಲ್ಕೊತೀವಿ. ಸೊ ಬಾಯ್, ಟೇಕ್ ಕೇರ್, ಮತ್ತು ನಾಳೆ ಸಿಗೋಣ. ಗುಡ್ ನೈಟ್.